ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ರಾತ್ರಿವರೆಗೂ ಜಯಂತಿ ಮನೆಯಲ್ಲಿ ಚಿನ್ನನ ವಿಚಾರಣೆ. ಸತತ 8 ಗಂಟೆಗಳ ಕಾಲ ಮಹಜರು ನಡೆಸಿದ ಎಸ್ಐಟಿ. ಕೆಲವು ವಸ್ತುಗಳನ್ನು ವಶಕ್ಕೆ ಪಡೆದ ಎಸ್ಐಟಿ ಅಧಿಕಾರಿಗಳು. ಸಿಐಡಿ ಕಚೇರಿಗೆ ಚಿನ್ನಯ್ಯನನ್ನ ಕರೆತಂದು ಮತ್ತೆ ರಿಟರ್ನ್. 11:30ಕ್ಕೆ ಮಿಡ್ನೈಟ್ ಕಾರ್ಯಾಚರಣೆ ನಡೆಸಿದ ಎಸ್ಐಟಿ. ಸಹಕಾರ ನಗರದಲ್ಲಿರೋ ಮಟ್ಟಣ್ಣನವರ ಮನೆ ಡೋರ್ ಬೆಲ್ ಬಾರಿಸಿದ ಎಸ್ಐಟಿ. ಒಂದ್ ಕಡೆ ತನಿಖೆ, ಧರ್ಮ ರಾಜಕೀಯ ಮುಂದುವರಿಕೆ. ಬಿಜೆಪಿ ಬಳಿಕ ನಿಖಿಲ್ ನೇತೃತ್ವದಲ್ಲಿ ಜೆಡಿಎಸ್ ಯಾತ್ರೆ. ಉಡುಪಿಯಲ್ಲಿ ಡಿಸಿಎಂ ಡಿಕೆಶಿ ಕೌಂಟರ್. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ವತಿಯಿಂದ ಧರ್ಮಸ್ಥಳ ಜಾಥಾ. 150 ವಾಹನಗಳಲ್ಲಿ 500ಕ್ಕೂ ಹೆಚ್ಚು ಭಕ್ತರ ಆಗಮನ. ಮಂಜುನಾಥ ಸ್ವಾಮಿ ದೇವರ ದರ್ಶನ ಪಡೆದು ಶ್ರೀ ಕ್ಷೇತ್ರಕ್ಕೆ ಬೆಂಬಲ. ಹುಬ್ಬಳ್ಳಿಯ ವಿವಾದಾತ್ಮಕ ಈದ್ಗಾ ಮೈದಾನದ ಹೆಸರು ಚೇಂಜ್. ರಾಣಿ ಚೆನ್ನಮ್ಮ ಮೈದಾನ ಅಂತ ಬದಲಾವಣೆ. ಬಹುದಿನಗಳ ಬೇಡಿಕೆಗೆ ಮಹಾನಗರ ಪಾಲಿಕೆ ಗ್ರೀನ್ ಸಿಗ್ನಲ್. ಅಫ್ಜಲ್ ಖಾನ್ನನ್ನ ಛತ್ರಪತಿ ಶಿವಾಜಿ ಕೊಲ್ಲುವ ಫ್ಲೆಕ್ಸ್ ವಿವಾದ. ದಾವಣಗೆರೆ ಮಟಿಕಲ್ನಲ್ಲಿ ಪರಿಸ್ಥಿತಿ ನಿಭಾಯಿಸುವಲ್ಲಿ ವಿಫಲ. ಕರ್ತವ್ಯ ಲೋಪದಡಿ 3 ಪೊಲೀಸ್ ಸಿಬ್ಬಂದಿಗೆ ಅಮಾನತು. ಸಿಎಂ ಸಿದ್ದರಾಮಯ್ಯರನ್ನ ನಿಂದಿಸಿದ ಆರೋಪ. ಬೆಂಗಳೂರಿನಲ್ಲಿ ಅರ್ಚಕರೊಬ್ಬರ ಬಂಧನ, ಬಳಿಕ ಬಿಡುಗಡೆ. ಇಂತಹ ಹೇಳಿಕೆ ನೀಡದಂತೆ ಎಚ್ಚರಿಕೆ ಕೊಟ್ಟು ಜಾಮೀನು ಕೊಟ್ಟ ಕೋರ್ಟ್. ಸರ್ಕಾರದ ಒಳ ಮೀಸಲಾತಿಯಲ್ಲಿ ಅನ್ಯಾಯದ ಆರೋಪ. ಗದಗದಲ್ಲಿ ಅಲೆಮಾರಿ ಸಮುದಾಯ ಪ್ರತಿಭಟನಾ ಮೆರವಣಿಗೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಸಂಪುಟದಿಂದ ಕೆಎನ್ ರಾಜಣ್ಣ ವಜಾಗೊಳಿಸಿದ್ದಕ್ಕೆ ಖಂಡನೆ. ಗೌರಿಬಿದನೂರು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ. ಸರ್ಕಾರದ ವಿರುದ್ಧ ವಾಲ್ಮೀಕಿ ಸಮುದಾಯ ಆಕ್ರೋಶ. ಬಿಬಿಎಂಪಿ ವ್ಯಾಪ್ತಿಯ ಸಿವಿಲ್ ಕಾಮಗಾರಿಗಳ ತನಿಖಾ ವರದಿ. ಸಿಎಂ ಸಿದ್ದರಾಮಯ್ಯಗೆ 8,900 ಪುಟಗಳ ರಿಪೋರ್ಟ್ ಸಲ್ಲಿಸಿದ ನಾಗಮೋಹನ್ ದಾಸ್ ಆಯೋಗ. 761 ಕಡೆ ನ್ಯೂನ್ಯತೆ ಪತ್ತೆ ಹಚ್ಚಿದ ಆಯೋಗ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಸರ್ಕಾರ ಹೊಸ ಮಾರ್ಗ. ಸ್ಥಿರಾಸ್ತಿಗಳ ಮೇಲಿನ ವ್ಯವಹಾರಗಳ ದಸ್ತಾವೇಜುಗಳ ನೋಂದಣಿ ಶುಲ್ಕ ಹೆಚ್ಚಳ. 1% 2% ಏರಿಸಿ ಸರ್ಕಾರ ಆದೇಶ. ನಿನ್ನೆ ಇಡೀ ದಿನ ಒಂದೇ ಸಮನೆ ಸುರಿದ ಮಳೆ. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಸುತ್ತಮುತ್ತ ಅವಾಂತರ. ಕೆಳಗೂರು ಗ್ರಾಮದ ಟಿ ಎಸ್ಟೇಟ್ಗೆ ನೀರು ನುಗ್ಗಿ ಕಾರ್ಮಿಕರು ಕಂಗಾಲು. ನದಿ ಪ್ರವಾಹಕ್ಕೆ ಕೊಚ್ಚಿ ಹೋದ ಫಲವತ್ತಾದ ಕಪ್ಪು ಮಣ್ಣು. ದೋಣಿ ನದಿ ತೀರದ ಹಳ್ಳಿಗಳ ಜನರಲ್ಲಿ ಮನೆ ಮಾಡಿದ ಆತಂಕ. ಸುಮಾರು 30ಕ್ಕೂ ಹೆಚ್ಚು ಗ್ರಾಮದ ಜನರ ಪರಿಸ್ಥಿತಿ ಅಯೋಮಯ. ಗದಗದಲ್ಲಿ ಒಣ ಹಾಕಿದ್ದ ಹೆಸರು ಬೆಳೆ ಹಾನಿ. ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ರೈತರಿಗೆ ಕಣ್ಣೀರು ತರಿಸಿದ ಈರುಳ್ಳಿ. ಕಡಿಮೆ ಇಳುವರಿ ಜೊತೆ ಬೆಲೆ ಕುಸಿದು ಬರೆ. ಪಂಜಾಬ್ನಲ್ಲಿ ಕಮ್ಮಿಯಾಗದ ಮಳೆ, ನಿಲ್ಲದ ಹಾನಿ. ನೋಡ್ತಿದ್ದಂತೆ ಹರಿದು ಹೋದ ಬೈಕ್. ಗಡಿಭಾಗದಲ್ಲೇ ಈವರೆಗೆ ಸುಮಾರು 30 ಮಂದಿ ಸಾವಿನ ವರದಿ. ರಾಜಸ್ಥಾನದ ಜೈಪುರ ಸೇರಿ ಹಲವೆಡೆ ಭಾರೀ ಮಳೆ. ರಸ್ತೆಗಳ ಮೇಲೆ ಹೊಳೆಯಂತೆ ಉಕ್ಕಿದ ನೀರು. ಸಂಚಾರ ಅಸ್ತವ್ಯಸ್ತ. ವಾಹನ ಸವಾರರ ಸ್ಥಿತಿ ಹರೋಹರ. ಚೀನಾದ ಟಿಯಾನ್ಜಿನ್ ಕಡೆ ಇಡೀ ಜಗತ್ತಿನ ಕಣ್ಣು. ಒಂದೇ ವೇದಿಕೆಯಲ್ಲಿ ವಿಶ್ವದ 2 ಶಕ್ತಿಶಾಲಿ ರಾಷ್ಟ್ರಗಳ ಮುಖ್ಯಸ್ಥರು. 7 ವರ್ಷಗಳ ಬಳಿಕ ಶಿ ಜಿನ್ಪಿಂಗ್ ಜೊತೆ ಮೋದಿ ಮಾತುಕತೆ. ಖ್ಯಾತ ನಟ ಅಲ್ಲು ಅರ್ಜುನ್ ಅಜ್ಜಿ ಕನಕರತ್ನಮ್ಮ ವಿಧಿವಶ. ಚಿರಂಜೀವಿ ಅತ್ತೆ ನಿಧನಕ್ಕೆ ಕಾಲಿವುಡ್ ಸೆಲೆಬ್ರಿಟಿಗಳ ಕಂಬನಿ. 94ನೇ ವಯಸ್ಸಿನಲ್ಲೂ ಅಂಗಾಂಗ ದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ. ನಟ ಕಿಚ್ಚ ಸುದೀಪ್ ತಾಯಿ ಸರೋಜಾ ಹುಟ್ಟುಹಬ್ಬ. ಹಸಿರು ಕ್ರಾಂತಿಗೆ ಚಾಲನೆ ಕೊಟ್ಟು ಒಂದೊಳ್ಳೆ ಕಾರ್ಯ.
ಅಮ್ಮನ ನೆನಪಿನಲ್ಲಿ ಕುಮಾರಸ್ವಾಮಿ ಲೇಔಟ್ ಪಾರ್ಕ್ನಲ್ಲಿ ಗಿಡ ನೆಟ್ಟ ಸುದೀಪ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.